ಇನಿಯನ ದರ್ಶನ ಬೇಕು. ನಟಿ ಪವಿತ್ರ ಗೌಡ ಕನವರಿಕೆ. ನಿನ್ನಿಂದಲೇ ಕಂಬಿ ಹಿಂದೆ ಡೆವಿಲ್ ರಣಕೇಕೆ. ಇನಿಯನ ದರ್ಶನ ಬೇಕು. ನಟಿ ಪವಿತ್ರ ಗೌಡ ಕನವರಿಕೆ. ನಿನ್ನಿಂದಲೇ ಕಂಬಿ ಹಿಂದೆ ಡೆವಿಲ್ ರಣಕೇಕೆಯನ್ನ ಹಾಕ್ತಾ ಇದ್ದಾರೆ. ದರ್ಶನ್ಗೆ 20 ಲಕ್ಷದ ಪವಿತ್ರ ಸಂದೇಶ ಕಳಿಸಿದ್ರ ಗೌಡ್ತಿ. ಓ ಇನಿಯ, ನಿನ್ನ ದರ್ಶನಕ್ಕೆ ಕಾದಿಹೇನು ಕರುಣಿಸು. ಇದು ಅಶ್ವವೇಗ ನ್ಯೂಸ್, ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಇನಿಯನ ದರ್ಶನ ಬೇಕು ಅಂತ ನಟಿ ಪವಿತ್ರ ಗೌಡ ಕನವರಿಸ್ತಾ ಇದ್ದಾರೆ. ನಿನ್ನಿಂದಲೇ ಕಂಬಿ ಹಿಂದೆ ಡೆವಿಲ್ ರಣಕೇಕೆ. ನಟಿ ಏನೀಗ ಪವಿತ್ರ ಗೌಡ ದರ್ಶನನ್ನ ಭೇಟಿ ಮಾಡಲಿಕ್ಕೆ ಬಹಳ ಕನವರಿಸ್ತಾ ಇದ್ದಾರೆ. ಏನಾದರೂ ಆಗಲಿ ದರ್ಶನ ಭೇಟಿ ಮಾಡಲೇಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ದರ್ಶನ್ ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ನಾನು ಭೇಟಿ ಮಾಡಲ್ಲ, ಏನಾದರೂ ಆಗಲಿ ಆಕೆಯನ್ನು ಭೇಟಿ ಮಾಡಲ್ಲ ಅಂತ ದರ್ಶನ್ ಅವರು ಕೂಡ ಈಗ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಇನ್ನು ಬಹಳ ಕಾಯ್ತಾ ಇದ್ದಾರೆ. ಅಟ್ಲೀಸ್ಟ್ ಒಂದು ಭೇಟಿ ಆದರೆ ಈಗ ಮತ್ತೆ ಇನ್ನೊಂದೇನೆಂದರೆ ಲಾಯರ್ ಫೀಸ್ ಕಟ್ಟಲಿಕ್ಕೂ ಕೂಡ ಪವಿತ್ರ ಗೌಡಗೆ ಬಹಳ ಕಷ್ಟ ಆಗ್ತಿದೆ. ಹಾಗಾಗಿ ಈಗ ದರ್ಶನ್ ನೆರವು ಬೇಕೇ ಬೇಕು. ಹಾಗಾಗಿ ದರ್ಶನ ಭೇಟಿ ಮಾಡಲಿಕ್ಕೆ ಬಹಳ ಪ್ರಯತ್ನವನ್ನು ಮಾಡ್ತಾ ಇದ್ದಾಳೆ ಪವಿತ್ರ ಗೌಡ. ಆದರೆ ದರ್ಶನ್ ಯಾವುದೇ ಕಾರಣಕ್ಕೂ ಕೂಡ ಭೇಟಿ ಆಗಲಿಕ್ಕೆ ಮನಸ್ಸನ್ನು ಮಾಡ್ತಾ ಇಲ್ಲ. ಜೈಲಲ್ಲಿ ದರ್ಶನ್ ನೋಡಲು ಪವಿತ್ರ ಗೌಡ ಶತ ಪ್ರಯತ್ನ. ಡಿಜಿಪಿ ಬಳಿ ದರ್ಶನ್ ಭೇಟಿಗೆ ಅವಕಾಶ ಕೇಳಿದ ಪವಿತ್ರ ಗೌಡ. ಕಾನೂನಿನಲ್ಲಿ ಅವಕಾಶ ಇದೆಯಾ ನೋಡ್ತೀನಿ ಅಂದಿದ್ರು ಲೋಕೇಶ್. ಅದನ್ನೇ ನೆಪ ಮಾಡಿಕೊಂಡು ಪವಿತ್ರ ಗೌಡ ಮರಳಿ ಯತ್ನ. ಟ್ರಯಲ್ ಶುರು ಆಗಿದೆ, ವಕೀಲರಿಗೆ ಫೀಸ್ ಕೊಡಬೇಕು. 20 ಲಕ್ಷ ಹಣ ಬೇಕಾಗುತ್ತೆ ಎಂದಿರುವ ಪವಿತ್ರ ಗೌಡ. ದರ್ಶನ್ ಭೇಟಿಗೆ ಅವಕಾಶ ಸಿಕ್ಕರೆ ಕಷ್ಟ ಹೇಳ್ಕೊಳ್ಬಹುದು. ಹೀಗಂತ ಭೇಟಿಗೆ ಬಂದವರ ಬಳಿ ಪವಿತ್ರ ಗೌಡ ಮಾತನಾಡಿದ್ದಾರೆ. ಇದು ಅಶ್ವವೇಗ ನ್ಯೂಸ್, ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಇದು ಜೈಲಲ್ಲಿ ದರ್ಶನ್ ನೋಡಲು ಪವಿತ್ರ ಗೌಡ ಶತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಡಿಜಿಪಿ ಬಳಿ ದರ್ಶನ್ ಭೇಟಿಗೆ ಅವಕಾಶ ಕೇಳಿದ್ದ ಪವಿತ್ರ ಗೌಡ. ಕಾನೂನಿನಲ್ಲಿ ಏನಾದರೂ ಅವಕಾಶ ಇದ್ರೆ ಕೊಡ್ತೀನಿ ನೋಡೋಣ ಅಂತ ಅಲೋಕ್ ಕುಮಾರ್ ಅವರು ಕೂಡ ಹೇಳಿದ್ದಾರೆ. ಸದ್ಯಕ್ಕೆ ಅದನ್ನೇ ನೆಪ ಮಾಡಿಕೊಂಡು ಪವಿತ್ರ ಗೌಡ ಮರಳಿ ಯತ್ನ ಮಾಡೋ ಅನ್ನೋ ರೀತಿಯಲ್ಲಿ ಸದ್ಯಕ್ಕೆ ಯತ್ನವನ್ನ ಮಾಡ್ತಾ ಇದ್ದಾರೆ. ಈಗ ನಿನ್ನೆನೂ ಕೂಡ ಟ್ರಯಲ್ ಆಯಿತು, ಮೊನ್ನೆಯಿಂದ ಟ್ರಯಲ್ ಶುರು ಆಗಿದೆ. ಟ್ರಯಲ್ ಶುರು ಆಗಿರೋದ್ರಿಂದ ವಕೀಲರಿಗೆ ಫೀಸ್ ಕೊಡಬೇಕು. 20 ಲಕ್ಷ ಹಣ ಬೇಕಾಗುತ್ತೆ ಪವಿತ್ರ ಗೌಡ ವಕೀಲರಿಗೆ ಫೀಸ್ ಕೊಡಲಿಕ್ಕೆ. ಹಾಗಾಗಿ ಬಹಳ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತಮ್ಮ ಕಷ್ಟವನ್ನು ದರ್ಶನ್ ಬಳಿ ಹೇಳ್ಕೊಂಡ್ರೆ ಅಟ್ಲೀಸ್ಟ್ ಸ್ವಲ್ಪ ಹಣನಾದರೂ ಕೊಡ್ತಾರೆ, ಸ್ವಲ್ಪ ಸಹಾಯ ಆಗುತ್ತೆ ಅಂತ ಸದ್ಯಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನು ದರ್ಶನ್ ಭೇಟಿಗೆ ಅವಕಾಶ ಸಿಕ್ಕರೆ ಕಷ್ಟ ಹೇಳ್ಕೊಳ್ಬಹುದು ಅಂತ ಏನು ಭೇಟಿಗೆ ಹೋಗಿರ್ತಾರೆ ಪವಿತ್ರ ಗೌಡ ಅವ್ರನ್ನ ಭೇಟಿ ಮಾಡಲಿಕ್ಕೆ, ಅವ್ರ ಬಳಿ ತಮ್ಮ ಕಷ್ಟವನ್ನು ಹೇಳ್ಕೊಂಡಿದ್ದಾರೆ. ಸದ್ಯಕ್ಕೆ 20 ಲಕ್ಷ ಹೇಗಪ್ಪ ಹೊಂದಿಸೋದು ಅನ್ನೋದು ಬಹಳ ಟೆನ್ಷನ್ ಆಗಿಬಿಟ್ಟಿದೆ ಪವಿತ್ರ ಗೌಡಗೆ. ದರ್ಶನ ಭೇಟಿ ಮಾಡಿದ್ರೆ ಅಟ್ಲೀಸ್ಟ್ ಆ ಒಂದು 20 ಲಕ್ಷ ಸಿಗಬಹುದಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಪವಿತ್ರ ಗೌಡ ಬಯಕೆಗೆ ದರ್ಶನ್ ಕಡೆಯ ಪ್ರತಿಕ್ರಿಯೆ ಏನು? ಯಾವುದೇ ಕಾರಣಕ್ಕೂ ಪವಿತ್ರ ಗೌಡಗಿಲ್ಲ ನಟನ ದರ್ಶನ. ಆಕೆಯಿಂದಲೇ ಈ ಸ್ಥಿತಿ. ಆಪ್ತರ ಬಳಿ ಸಿಡುಕಿದ ದರ್ಶನ್. ಪವಿತ್ರ ಗೌಡ ಭೇಟಿಗೆ ಬಿಲ್ಕುಲ್ ಆಗಲ್ಲ ಅಂತ ದರ್ಶನ್ ಹೇಳಿದ್ದಾರೆ. ಕೊಲೆ ಕೇಸ್ ಬಳಿಕ ಪವಿತ್ರರಿಂದ ದೂರ ಉಳಿದ ದರ್ಶನ್. ಬೇಲ್ ಮೇಲೆ ಹೊರಗಿದ್ದಾಗಲೂ ಕೂಡ ನಟ ದರ್ಶನ್ ಅಂತರವನ್ನ ಕಾಯ್ದುಕೊಂಡಿದ್ರು. ಈಗ ಜೈಲಿನಲ್ಲೂ ಬದಲಾಗಿಲ್ಲ ನಟ ದರ್ಶನ್ ಅವರ ಮನಸ್ಥಿತಿ. ಇದು ಅಶ್ವವೇಗ ನ್ಯೂಸ್, ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಪವಿತ್ರ ಗೌಡ ಬಯಕೆಗೆ ದರ್ಶನ್ ಕಡೆಯಲ್ಲಿ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೂಡ ಸಿಗ್ತಾ ಇಲ್ಲ. ಪವಿತ್ರ ಗೌಡ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ನಟ ದರ್ಶನ್ ಪವಿತ್ರ ಗೌಡ ಅವರನ್ನ ಭೇಟಿ ಮಾಡಲಿಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಇನ್ನು ಬೇಲ್ನಲ್ಲಿ ಹೊರಗಿದ್ದಂತಹ ಸಂದರ್ಭದಲ್ಲೂ ಅಷ್ಟೇ ಅವರನ್ನ ಭೇಟಿ ಮಾಡಲಿಕ್ಕಾಗಿರ್ಬೋದು ಅಥವಾ ಒಂದು ಕಾಲ್ ಮಾಡಲಿಕ್ಕೂ ಕೂಡ ಮನಸ್ಸು ಮಾಡಿರಲಿಲ್ಲ. ಯಾವುದೇ ರೀತಿಯ ಪ್ರಯತ್ನ ಕೂಡ ಮಾಡಿರಲಿಲ್ಲ. ಯಾಕೆಂತಂದರೆ ಇಷ್ಟೆಲ್ಲ ಸಮಸ್ಯೆಗಳು ಅಥವಾ ಜೈಲಿಗೆ ಹೋಗುವಂತಹ ಪರಿಸ್ಥಿತಿ ಬಂದಿರೋದೇ ಪವಿತ್ರ ಗೌಡಯಿಂದ ಅನ್ನೋ ಮನಸ್ಥಿತಿಯಲ್ಲಿ ದರ್ಶನ್ ಅವರಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಯಾವುದೇ ರೀತಿಯ ಪ್ರಯತ್ನ ಕೂಡ ದರ್ಶನ್ ಕಡೆಯಿಂದಲೂ ಕೂಡ ಆಗಿರಲಿಲ್ಲ. ಆದರೆ ಸದ್ಯಕ್ಕೆ ಪವಿತ್ರ ಗೌಡ ದರ್ಶನ ಭೇಟಿ ಮಾಡಲಿಕ್ಕೆ ಬಹಳ ಕಷ್ಟವನ್ನು ಪಡ್ತಾ ಇದ್ದಾರೆ. ಎಸಿ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಸದ್ಯಕ್ಕೆ ದರ್ಶನ ಭೇಟಿ ಮಾಡಲಿಕ್ಕೆ ಪವಿತ್ರ ಗೌಡ ಅವರು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ದರ್ಶನ್ಗೆ ಪವಿತ್ರ ಗೌಡ ಭೇಟಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಏನು ಆಗ್ತಾ ಇದೆ ದರ್ಶನ್ ಮತ್ತೆ ಪವಿತ್ರ ಗೌಡ ನಡುವೆ?
ಸಾಹಿತ್ಯ ಏನಂದ್ರೆ ಮೊನ್ನೆಯಿಂದಲೂ ಸಹ ಟ್ರಯಲ್ ಪ್ರಾರಂಭ ಆಗಿರುವಂತದ್ದು. ಜೊತೆಗೆ ಏನಂದ್ರೆ ಈ ನಡುವೆ ಲಾಯರ್ಗಳ ಫೀಸ್ ಆಗಿರ್ಬೋದು, ಮತ್ತೆ ಮತ್ತೊಂದು ಕಡೆ ಇರಬಹುದಾಗಿರ್ಬೋದು. ಸೊ ಹಾಗಾಗಿ ಪವಿತ್ರ ಗೌಡ ಅವರಿಗೆ ಒಂದು ಹಣದ ಅವಶ್ಯಕತೆ ಎದುರಾಗಿರುವಂತದ್ದು. ಫೈನಾನ್ಷಿಯಲ್ ಆಗಿ ಸಾಕಷ್ಟು ಏನು ಪವಿತ್ರ ಗೌಡ ಅವರಿಗೆ ಹಣವನ್ನ ಬೇಕಾಗಿದೆ ಅಂತ ಹೇಳ್ಬಿಟ್ಟು ತಮ್ಮ ವಕೀಲರು ಇರ್ಬೋದು, ತಮ್ಮ ಆಪ್ತರ ಬಳಿ ಹೇಳ್ಕೊಂಡಿರುವಂತದ್ದು. ಜೊತೆಗೆ ಏನಂದ್ರೆ ದರ್ಶನ್ ಅವರು ಎಲ್ಲೂ ಸಹ ಪವಿತ್ರ ಗೌಡ ಅವರನ್ನ ಭೇಟಿ ಆಗಿದ್ದಿಲ್ಲ. ಹಾಗಾಗಿ ಏನು ಅಲೋಕ್ ಕುಮಾರ್ ಅವ್ರ ಭೇಟಿ ವೇಳೆ ಕೆಲವೊಂದಷ್ಟು ಸಮಸ್ಯೆಗಳನ್ನ ಆಲಿಸಿರುವಂತೆ ದರ್ಶನ್ ಬಳಿ ಹೋಗಿ ಏನಾದ್ರು ಸಮಸ್ಯೆ ಇದ್ರೆ ಹೇಳಿ ಅದನ್ನ ಬಗೆಹರಿಸುವಂತ ಸಹ ದರ್ಶನ್ ಅವರ ಬಳಿ ಅಲೋಕ್ ಕುಮಾರ್ ಕೇಳಿರುವಂತದ್ದು. ಸಾಮಾನ್ಯ ಕೇಳಿಗಳು ಯಾವ ರೀತಿ ಕೇಳ್ತಾರೆ ಯಾಕಂದ್ರೆ ಅದು ಮಾಧ್ಯಮದಲ್ಲಿ ಬಂದು ಹೊರಗಡೆ ವಿಡಿಯೋಗಳು ವೈರಲ್ ಆಗಿ ಈಗ ಆಗುತ್ತೆ ಅವರ ಒಂದು ಬೇಡಿಕೆಗಳು ಏನಿರುತ್ತೆ ಅನ್ನೋದನ್ನ ನಾವು ಈಡೇರಿಸಬಹುದು ಅನ್ನೋ ನಿಟ್ಟಿನಲ್ಲಿ ಅಲೋಕ್ ಕುಮಾರ್ ಅವರು ಪ್ರಯತ್ನ ಪಟ್ಟಿರುವಂತದ್ದು. ಅಂದ್ರೆ ಸಮಸ್ಯೆಗಳಾಗಬಾರ್ದು, ನೋಡೋಣ ಸಣ್ಣ ಪುಟ್ಟ ವಿಚಾರಗಳಿದ್ರೆ ಬೇರೆ ಇದನ್ನು ಬಗೆಹರಿಸೋಣ ಅಂತ ಹೇಳಿ ದರ್ಶನ್ ಅವ್ರ ಅದೇ ರೀತಿ ಪವಿತ್ರ ಗೌಡ ಬಳಿ ಹೋದ ಸಂದರ್ಭದಲ್ಲಿ ಏನು ಈ ರೀತಿ ನಾವು ಒಬ್ಬ ವ್ಯಕ್ತಿಗೆ ಭೇಟಿಗೆ ಅವಕಾಶ ಮಾಡಿಕೊಡ್ಬೇಕು. ಯಾಕಂದ್ರೆ ನಮಗೆ ಒಂದು ಸಮಸ್ಯೆ ಆಗ್ತಾ ಇದೆ, ಯಾರ ಬಳಿ ನಾನು ಸಹ ನಾವು ಹೇಳ್ಕೊಂಡು ಹೋಗಿದ್ದೆ ಆಗ್ತಾ ಇಲ್ಲ. ಇಷ್ಟು ದಿನ ಸಹ ಯಾರು ಬಂದು ಅಧಿಕಾರಿಗಳಾಗಿರ್ಬೋದು ಯಾರು ಸಹ ಸಮಸ್ಯೆಗಳನ್ನ ಕೇಳಿಲ್ಲ. ಏನೇ ಕೇಳಿದ್ರು ಕೋರ್ಟ್ ಆರ್ಡರ್ ಅಂತ ಹೇಳಿ ನಮ್ಗೆ ಬಾಯಿ ಮುಚ್ತಾ ಇದ್ರು. ಆದ್ರೆ ಈಗ ನೀವು ಬಂದಿದ್ದೀರಾ ಸರ್, ನಮ್ಗೆ ಒಂದು ಅವಕಾಶ ಮಾಡಿಕೊಡ್ಬೇಕು, ಈ ರೀತಿ ದರ್ಶನ್ ಅವರನ್ನ ನಾನು ಭೇಟಿ ಮಾಡಬೇಕು. ಯಾಕಂದ್ರೆ ನನ್ನ ಒಂದು ಫೈನಾನ್ಷಿಯಲ್ ಇಶ್ಯೂಸ್ ಇದೆ, ಮತ್ತೆ ನನ್ನ ಒಂದು ಕಂಪನಿ ಸಹ ಈಗ ನಡೀತಾ ಇಲ್ಲ. ಹಾಗಾಗಿ ನನಗೆ ಹಣದ ಅವಶ್ಯಕತೆ ಇದೆ. ವಕೀಲರ ಫೀಸ್ ಇರ್ಬೋದು, ಮನೆಯ ನಿರ್ವಹಣೆ, ಕುಟುಂಬ ಇರ್ಬೋದು, ಮಗಳ ಇರ್ಬೋದು. ಹಾಗಾಗಿ ನನಗೆ ಭೇಟಿಗೆ ಅವಕಾಶ ಮಾಡಿಕೊಡ್ಬೇಕಂತ ಕೇಳಿರುವಂತದ್ದು. ಹಾಗಾಗಿ ಅಲೋಕ್ ಕುಮಾರ್ ಅವ್ರು ಆಯ್ತು ನೋಡೋಣ ಚಾನಲ್ ಅವಕಾಶ ಇದೆ, ಏನು ಯಾವ ರೀತಿ ಇದೆ ಅಂತ ಹೇಳಿರುವಂತದ್ದು. ಮತ್ತೆ ಅದೇ ರೀತಿ ಏನು ಪವಿತ್ರ ಗೌಡ ಭೇಟಿಗೆ ಹೋದ ಸಂದರ್ಭದಲ್ಲಿ ಅವ್ರ ಸ್ನೇಹಿತರು, ಅವ್ರ ತಾಯಿ ಒಂದು ದರ್ಶನ್ ಕಡೆ ಅವ್ರನ್ನ ಸಂಪರ್ಕ ಮಾಡಿ ಈ ರೀತಿ ಪವಿತ್ರ ಗೌಡ ಭೇಟಿ ಮಾಡ್ಬೇಕಂತ ಹೇಳಿ ದರ್ಶನ್ ಅವರ ಬಳಿ ಕೇಳ್ಕೊಂಡಿರುವಂತದ್ದು. ಅದಕ್ಕೆ ಅವರ ಬಳಿ ಬಂದಂತ ದರ್ಶನ್ ಅವರು ವಕೀಲರು ಇರ್ಬೋದು, ಅವ್ರ ಸ್ನೇಹಿತರು ಹೇಳಿದ ಸಂದರ್ಭದಲ್ಲಿ ನಾನು ಯಾವುದೇ ಕಾರಣಕ್ಕೂ ಭೇಟಿ ಆಗಿಲ್ಲ, ಸದ್ಯಕ್ಕೆ ನನ್ನ ಪರಿಸ್ಥಿತಿ ಸರಿಯಾಗಿಲ್ಲ. ಹಾಗಾಗಿ ನಾನು ಸದ್ಯಕ್ಕೆ ಭೇಟಿ ಆಗಕ್ಕೆ ಯಾರನ್ನೂ ಸಹ ಇಷ್ಟಪಡಲ್ಲ ಅಂತ ದರ್ಶನ್ ಅವರು ಕಲಾಕಂಠವಾಗಿ ಅವರ ಆಪ್ತರ ಬಳಿ ಹೇಳಿ ಪವಿತ್ರ ಗೌಡಗೆ ತಿಳಿಸಿರುವಂತದ್ದು. ಸೊ ಈ ನಿಟ್ಟಿನಲ್ಲಿ ಮೊದಲೇ ಪ್ರಯತ್ನ ಮಾಡ್ತಾ ಇದ್ದಾರೆ. 2-3 ಸಲ ಅಲೋಕ್ ಕುಮಾರ್ ಅವರು ಹೋದ ಸಂದರ್ಭದಲ್ಲಿ ಸಹ ಆಕೆ ಟ್ರೈ ಮಾಡಿರುವಂತದ್ದು. ಮತ್ತೆ ಏನು ಅವರ ದರ್ಶನ್ ಅಂದ್ರೆ ಪವಿತ್ರ ಗೌಡ ವಕೀಲರು ಸಹ ಹೋದ ಸಂದರ್ಭದಲ್ಲಿ ವಕೀಲರು ಮೂಲಕ ಸಹ ತಿಳಿಸಿರುವಂತದ್ದು. ಆದ್ರೂ ಸಹ ದರ್ಶನ್ ಅವರು ಭೇಟಿಗೆ ಅವಕಾಶವನ್ನ ಸದ್ಯಕ್ಕೆ ಕೊಟ್ಟಿಲ್ಲ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.